ರೈತರ ಕಷ್ಟನೇ ಇಷ್ಟು. ಸೊ ಗೈಸ್ ಇವಾಗ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಅಲ್ಲಿ ದೇವ್ರು ಮಾಡ್ತಾರೆ ತೋಟದಲ್ಲಿ. ಅದ್ರ ಪಾಪ ಅದ್ರ ಕೆಂಜಿಗೆ ಆಯ್ತಾ ನಾನು ನೋಡೇ ಇಲ್ಲ ಪಾಪ. ಕೆಂಜಿಗೆ ಕಡಿತಾವಂತೆ ಅವನಿಗೆ, ನಾನು ನೋಡಲಿಲ್ಲ ಗೈಸ್. ಸೊ ಗೈಸ್ ಈ ವಿಡಿಯೋ ಬಂದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ಏನಪ್ಪ ಇರೋದು ಅಂದ್ರೆ ತೋಟದಲ್ಲೂ ಕೂಡ ಒಂದು ದೇವ್ರು ಮಾಡ್ತೀವಿ. ಇದು ಸೇಮ್ ಅಲ್ಲಿ ಏನಿರುತ್ತೆ ಓದ್ ವಿಡಿಯೋದಲ್ಲಿ ಏನಿರುತ್ತೆ ಕೆರೆಯ ಮೇಲೆ ಇರುವ ದೇವರಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಆರತಿಗಳನ್ನ ತಗೊಂಡ್ಬಂದು ಈ ತೋಟದಲ್ಲಿ ಮಾಡೋ ದೇವ್ರುಗಳಿಗೆ ಇಲ್ಲೂ ಕೂಡ ಆರತಿ ಮಾಡ್ತಾರೆ. ಮತ್ತೆ ಇಲ್ಲೂ ಕೂಡ ಮೇಕೆನ ಬಲಿ ಕೊಡ್ತಾರೆ. ಆ ವಿಡಿಯೋ ಈ ವಿಡಿಯೋ ಅಂದ್ರೆ ಆ ಪಾರ್ಟ್ ವಿಡಿಯೋ ಈ ವಿಡಿಯೋದಲ್ಲಿ ಇರುತ್ತೆ. ಆ ವಿಡಿಯೋ ಈ ವಿಡಿಯೋ ಅಂತ ಎಲ್ಲ ಹೇಳ್ತಿದ್ದೀನಲ್ಲ. ಸೊ ಗೈಸ್ ಇವಾಗ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಅಲ್ಲಿ ದೇವ್ರು ಮಾಡ್ತಾರೆ ತೋಟದಲ್ಲಿ. ಸೊ ಆರತಿಗಳನ್ನ ತಗೊಂಬಂದು ಅಲ್ಲಿ ಮಾಡ್ತಾರೆ. ಸೊ ಇವಾಗ ಅಲ್ಲೋಗಿ ನೋಡೋಣ ಬನ್ನಿ. ಸೊ ಗೈಸ್ ಬನ್ನಿ ಅಲ್ಲಿ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ಮೇಕೆ ಬಲಿಗಳನ್ನ ಕೊಡ್ತಾರೆ. ಅದು ಪ್ರತಿ ವರ್ಷನೂ ಕೂಡ ಕೊಡ್ತಾ ಬರ್ತಿರ್ತಾರೆ. ಸೊ ಅದೇ ನಾನು ತೋರ್ಸಕ್ ಹೋಗಲ್ಲ. ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ನೀವು ನೋಡ್ತಿರೋದು ಇದು ತೋಟದಲ್ಲಿ ಮಾಡೋ ದೇವರು. ಎಲ್ಲರೂ ಆರತಿ ತಮ್ಮಂದಿ ದೇವ್ರ ಮುಂದೆ ಇಕ್ಕಿದ್ದಾರೆ ನೋಡ್ಬೋದು. ಹಾಗೆ ಇಲ್ಲೂ ಕೂಡ ನೋಡ್ಬೋದು. ಇವಾಗ ಇವೆರಡನ್ನೇ ಕಡಿಯೋದು ಪಾಪ. ಅದಕ್ಕಿಂತ ಮುಂಚೆ ಎಷ್ಟು ಖುಷಿಯಿಂದ ಇದ್ದಾವೆ. ಹೂವೆಲ್ಲ ಸುತ್ತವ್ರೆ. ಅದಾದಮೇಲೆ ಎರಡನ್ನೂ ಫಿನಿಶ್ ಮಾಡ್ತಾರೆ. ಸೊ ಗೈಸ್ ನೀವೇನು ನೋಡಿದ್ರ ಇದೇ ದೇವ್ರಿಲ್ಲಿ ತೋಟದಾಗ ಮಾಡೋದು. ಸೊ ಇವಾಗ ಮೇಕೆಗಳು ನೋಡಿದ್ರಲ್ಲ ಆ ಮೇಕೆಗಳನ್ನ ಮೂರೂ ಬಲಿ ಕೊಟ್ಟು ಅಂದರೆ ಮೂರೂ ಅಂದರೆ ಓದ್ ವಿಡಿಯೋದಲ್ಲಿ ಅಲ್ಲಿ ಕೆರೆ ಏರಿ ಮೇಲೆ ಒಂದು ಬಲಿ ಕೊಟ್ಟಿರ್ತಾರೆ, ಮತ್ತು ಇಲ್ಲಿ 2 ಬಲಿ ಕೊಟ್ಟಿರ್ತಾರೆ. ಸೊ ಇವನ್ನ ಮೂರೂ ಇಲ್ಲೇ ಕ್ಲೀನ್ ಮಾಡಿಬಿಟ್ಟು ಊರವ್ರಿಗೆ ಹಂಚುತ್ತಾರೆ. ಇದನ್ನು ಫಸ್ಟು ಕಾಸು ಹಾಕೊಂಡಿರ್ತಾರೆ ಇಷ್ಟು ಮನೆಗೆ ಅಂತ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಮರಿ ತಂದುಬಿಟ್ಟು ಮರಿನ ಕಟ್ ಮಾಡಿಬಿಟ್ಟು ಊರಿಗೆ ಲಾಸ್ಟ್ಗೆ ಇಷ್ಟಿಷ್ಟು ಅಂತ ಹಂಚ್ತಾರೆ ಗೈಸ್. ಸೊ ಗೈಸ್ ಏನಪ್ಪ ಅಂದರೆ ಮೇಕೆಗೆ ಮೇವಿರಲಿಲ್ಲ. ಸೊ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಸ್ವಲ್ಪ ಅಕ್ಕೆ ಸೊಪ್ಪು ಮುರ್ಕೊಂಡೋಗ್ಬೇಕು ಅಂತ ಸ್ವಲ್ಪ ಮುರ್ಕೊಂಡೋಗ್ಬಿಟ್ಟು ಮೇಕೆ ಹಾಕಿ ತಿರ್ಗಾ ಇಲ್ಲಿಗೆ ಬರಬೇಕು. ಈ ನಡುಮಧ್ಯ ವೀಡಿಯೋ ಮಾಡೋಕ್ಕೆ ಇದೇ ಥರ ಒಂದೊಂದು ಹಳೆ ತಡೆಗಳು ಬಂದೇ ಬರ್ತದೆ. ಆದರೂ ಏನು ಮಾಡಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ವೀಡಿಯೋ ಮಾಡಬೇಕು. ಶಬ್ಬಾಸ್ ಬೇಟ ನಾನೇ ಹೇಳ್ತೀನಿ ನಿಮ್ಮ ಸರ್. ಸೊ ಗೈಸ್ ಇಲ್ಲಿ ಕಾಣಿಸ್ತಿರೋವಾಗ ಅಚ್ಚೆ ಸೊಪ್ಪನ್ನ ಮುರ್ಕೊಂಡು ಹೋಗ್ಬೇಕು. ಪಾಪ ಅಲ್ಲಿ ಮೇಕೆಗೆ ಏನು ಮೇವಿಲ್ಲ. ಅಷ್ಟರಲ್ಲಿ ಬೇಗ ಮುರಿದಾಕಿ ಅಲ್ಲಿ ವೀಡಿಯೋ ಮಾಡೋಕ್ಕೋಸ್ಕರ ಅಲ್ಲಿ ಹೋಗಬೇಕು. ಇಲ್ಲಾಂದ್ರೆ ನಿಮಗೆ ತೋರ್ಸೋಕ್ಕಾಗಲ್ಲ. ಸೊ ಬನ್ನಿ ಇವಾಗ ಮರಾಠಿ ಪಟಾಪಟ ಅಂತ ಮುರಿಯೋಣ. ಕುಡ್ಲೂ ಇಲ್ಲ ಏನೂ ಇಲ್ಲ, ಹಂಗೆ ಹೊತ್ತು ಮುರಿಬೇಕು ಇವಾಗ. ಬನ್ನಿ. ಸೊ ಗೈಸ್ ಮೇಕೆ ಇವೆಲ್ಲ ಇದ್ರೆ ತುಂಬ ಕಷ್ಟ ಗೈಸ್ ಅವನ್ನ ಮೇಂಟೈನ್ ಮಾಡೋಕ್ಕೆ. ರೈತರ ಕಷ್ಟನೇ ಇಷ್ಟು ಗೈಸ್. ರೈತರ ಕಷ್ಟ ಯಾರು ಅರ್ಥ ಮಾಡ್ಕೊಳಲ್ಲ, ಬಟ್ ರೈತರಿಗೂ ಕಷ್ಟ ಇರುತ್ತೆ. ಸೊ ಅದಕ್ಕಾದರೂ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಮತ್ತು ಈ ವಿಡಿಯೋನ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ಗೆ ಒಬ್ರಿಗಾದ್ರೂ ಶೇರ್ ಮಾಡಿ ಗೈಸ್. ಸೊ ಗೈಸ್ ನಾನು ಅಕ್ಷೆ ಸೊಪ್ಪು ಮುರಿದೆ. ನಮ್ಮ ಫ್ರೆಂಡ್ ಸ್ವಲ್ಪ ಇಲ್ಲಿ ಅಳಸಿ ಮರದಲ್ಲಿ ಸೊಪ್ಪು ಮುರಿತಾವಣ ಒಂದು ಎಡಕ್ಕೆ. ಮಚ್ಚ ಅಲ್ಲಿರೋದು ಅಲ್ಲಿ ಅದು ರೆಂಬೆ ಆದ್ರೆ ಇರೋದು. ಕುಡ್ಲು ಏನೂ ಇಲ್ಲ ಗೈಸ್, ನಮ್ಮ ಹತ್ರ ಏನೂ ಇರಲಿಲ್ಲ ಗೈಸ್. ಇವಾಗ ತಾನೇ ಕುಡ್ಲೂ ಇಲ್ಲ, ಗಣೆನೂ ಇಲ್ಲ. ಹಾಗೆ ಥರ ಕೈಯಾಗೆ ತಿಂದಿದ್ವಿ. ಸೊ ಗೈಸ್ ಅದ್ರ ಪಾಪ ಅದ್ರ ಕೆಂಜಿಗೆ ಆಯ್ತಾ ನಾನು ನೋಡೇ ಇಲ್ಲ ಪಾಪ. ಕೆಂಜಿಗೆ ಕಡಿತಾವಂತೆ ಅವನಿಗೆ, ನಾನು ನೋಡಲಿಲ್ಲ ಗೈಸ್. ಹೋಗ್ಬೇಕು. ನಮ್ಮ ಹತ್ರ ಏನೂ ಇಲ್ಲ ಕಟ್ಟಕ್ಕೆ. ಇಲ್ಲೇ ಬಾಳೆನಾರ ಐತೆ, ಇದ್ರಾಗೆ ಕಟ್ಕೊಂಡು ಇವಾಗ ಹೋಗ್ಬೇಕು. ಇದೇನು ಇದು ಹೊಸ ಬಂದ್ಬಿಟ್ಟೆಲ್ಲ. ಹಲೋ ಹುಡುಗರೆಲ್ಲ ಅವ್ರ ಮ್ಯಾಕೆ ಕೊಡ್ತಾರೆ.
ಅಲ್ಲ ಅಲ್ಲಿಯವರು ಅವಳೆ ಜ್ಯೂಸ್ ಹಣ್ಣು ಅಂದರೆ ಫ್ಯಾಷನ್ ಫ್ರೂಟ್ ತೋರಿಸ್ತೀನಿ. ನೋಡಿ ಗೈಸ್, ಇಲ್ಲಿ ಕಾಣ್ತಿದ್ದಾವಲ್ಲ ಇವೇ ಫ್ಯಾಷನ್ ಫ್ರೂಟು. ಹಣ್ಣಾಗಿರೋದೊಂದು ತೋರಿಸ್ತೀನಿ ತಡೀರಿ ಮಚ್ಚ. ಹಣ್ಣಾಗಿರೋದು ಹುಡ್ಕೋ. ಮೇ ಬಿ ಇದು ಹಣ್ಣಾಗಿರುತ್ತೆ ಕಣ, ಬರಲಿ. ಹಣ್ಣಾಗೈತಾ? ಎಲ್ಲೋ ಹಂಗ ಗೈಸ್, ಅಲ್ಲಿ ಕಾಣುತ್ತಾ? ಹತ್ರಕ್ಕೆ ಹೋಗಿ ತೋರಿಸ್ತೀನಿ ತಡೀರಿ ನಿಮಗೆ. ಅದೇ ಫ್ಯಾಷನ್ ಫ್ರೂಟ್ ಅಂತ. ಮಚ್ಚ ಇಲ್ಲೊಂದು ಹಣ್ಣಾಗೈತೆ ಮಚ್ಚ, ನಾನು ಹಾಕಿದ್ದೀನಿ ಮಚ್ಚ. ನೋಡಿ ಗೈಸ್, ಇದು ಅದಕ್ಕಿದೆ ತೋರಿಸ್ತೀನಿ. ಸೊ ಗೈಸ್, ಈ ಥರ ಹಣ್ಣಾಗಿದ್ರೆ ಇದು ಫ್ಯಾಷನ್ ಫ್ರೂಟು. ಇದು ಕರೆಕ್ಟಾಗಿ ಹಣ್ಣಾಗೈತೆ. ಇನ್ನೂ ಹಣ್ಣಾಗಿರುತ್ತೆ, ಸ್ವಲ್ಪ ಹುಳಿ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ. ಇದಕ್ಕೆ ಸಕ್ಕರೆ ಉಪ್ಪು ಎಲ್ಲ ಹಾಕೊಂಡು ತಿಂತಾರೆ. ಸೊ ಗೈಸ್, ಇದನ್ನು ಫ್ಯಾಷನ್ ಫ್ರೂಟ್ ಹೆಂಗೆ ಓಪನ್ ಮಾಡೋದಂದರೆ ಜಸ್ಟ್ ಸಿಂಪಲ್ ಹಿಂಗೆ ಚಾಕ್ತಾಗೆಲ್ಲ ಕುಯ್ತಾರೆ ನಾವಲ್ಲ, ಹಿಂಗೆ ಸುಮ್ಮನೆ ಹಿಂಗೆ ಓಪನ್ ಮಾಡಿ. ಸೊ ಅದ್ರ ಬಾ. ಸೊ ಗೈಸ್, ಈ ಥರ ಇರುತ್ತೆ ಒಳಗಡೆ. ಇದಕ್ಕೆ ಉಪ್ಪು ಖಾರ ಸಕ್ಕರೆ ಎಲ್ಲ ಹಾಕೊಂಡು ತಿಂತಾರೆ. ಹಾಗೂ ಟೇಸ್ಟ್ ಮಾಡ್ಬೋದು, ಸ್ವಲ್ಪ ಹುಳಿ ಇರುತ್ತೆ. ನೋಡಿ ಇದೇ ಥರ ಟೇಸ್ಟ್ ಮಾಡ್ಬೋದು. ಸೊ ನಿಮ್ಮ ಕಡೆ ಎಲ್ಲಾದ್ರೂ ಸಿಕ್ಕರೆ ಟೇಸ್ಟ್ ಮಾಡಿ. ಸೊ ಗೈಸ್, ಇವಾಗ ಇಲ್ಲೆಲ್ಲ ಪೂಜೆ ಆಯಿತು. ಇವಾಗೆಲ್ಲ ಆರ್ತಿನೆಲ್ಲ ಹೊತ್ಕೊಂಡು ಅವ್ರ ಮನೆಗೆ ಹೋಯ್ತವ್ರೆ. ಸೊ ಗೈಸ್, ನನಗೆ ಗೊತ್ತು ಅವ್ರಿಗೆ ಆದ ಓನ್ ಕಮಿಟ್ಮೆಂಟ್ಸ್ ಇರುತ್ತೆ, ಅವ್ರಿಗೆ ಆದ ಬಿಸಿ ಲೈಫ್ ಇರುತ್ತೆ. ಈ ತರ ಹಬ್ಬ ಮಾಡೋದ್ರಿಂದ ಏನಪ್ಪಾ ಪ್ರಯತ್ನ ಅಂದ್ರೆ ಅಟ್ಲೀಸ್ಟ್ ವರ್ಷದಲ್ಲಿ ಒಂದ್ಸತಿನಾದ್ರೂ ಊರವರೆಲ್ಲ ಸೇರಿ ಹಬ್ಬ ಮಾಡ್ತಾರೆ. ಅದೇ ತರ ನಿಮ್ಮೂರಲ್ಲಿ ಯಾವ್ದಾದ್ರು ಇದೇ ತರ ಹಬ್ಬ ಮಾಡೋದಿದ್ರೆ ಆ ಹಬ್ಬದ ಹೆಸರು ಕಮೆಂಟ್ ಮಾಡಿ ಗೈಸ್. ಇಲ್ಲಿ ಸಂತೆಗೆ ಸೊಪ್ಪು ಮಾರಕ್ಕೆ ಬಂತಿತ್ತು ನಾನು ಮತ್ತೆ ಅಮ್ಮ. ಮಳೆ ಬಂತು, ಏನನ್ನ ಹೇಳವ. ಇದು ಪಾರ್ಟ್ 2 ಒಳಗಾಗಿರುತ್ತೆ ಅಂತ ಹೇಳಿದ್ದೀನಿ. ಏನಾದ್ರು ಈ ಒಳಗಲ್ಲಿ ಹೇಳು ಗೈಸ್. ಪಾಪ ಹೊಟ್ಟೆ ಎಸ್ತೈತಂತೆ, ಅವಾಗ್ಲಿಂದ ಜಿಲಾಬಿ ಮೇಯ್ತಿತ್ತು. ಸೊ ಗೈಸ್, ಸಂತೆಯಿಂದ ಮನೆಗೆ ಬಂದಿದ್ದೀವಿ. ಇವಾಗ ಊಟ ಮಾಡಿ ಮಲ್ಕೊಬೇಕು. ಇವತ್ತು ನೋಡಿದ್ರಲ್ಲ ಒಳಗೆ ಹೇಗೆ ಥರ ಇತ್ತು ಅಂತ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿರಿ. ಮೇ ಬಿ ಪಾರ್ಟ್ 2 ಒಳಗು ಚಿಕ್ಕದಾಗಿ ಅನಿಸುತ್ತೆ. ನೋಡ್ರಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.